ಕಬ್ಬಿಗೆ 3,300 ರೂಪಾಯಿ ದರವನ್ನ ಘೋಷಿಸಿದ್ರು. ಪ್ರತಿಭಟನೆಯನ್ನ ಮುಂದುವರೆಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಸರ್ಕಾರದ ನಿರ್ಧಾರಕ್ಕೆ ರೈತರಿಂದ ಪರ ವಿರೋಧದ ಚರ್ಚೆ ಈಗ ಆರಂಭ ಆಗಿದೆ. ರಾಜ್ಯ ಸರ್ಕಾರದ ನಿರ್ಧಾರವನ್ನ ವಿರೋಧಿಸಿದ್ದಾರೆ ಹುಕ್ಕೇರಿಯ ರೈತರು. ಬೆಳಗಾವಿಯ ಹುಕ್ಕೇರಿಯಲ್ಲಿ ಮುಂದುವರೆದಿದೆ ರೈತರ ಪ್ರತಿಭಟನೆ. ರಾಜ್ಯ ಸರ್ಕಾರ ನಿನ್ನೆ ಅಷ್ಟೇ ತೀರ್ಮಾನವನ್ನು ತೆಗೆದುಕೊಳ್ತು. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿನ ನೀಡೋದಾಗಿ. ಬಟ್ ಬೆಳಗಾವಿಯ ಹುಕ್ಕೇರಿ ರೈತರು ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ. ಹುಕ್ಕೇರಿ ಪಟ್ಟಣದ ಕೋರ್ಟ್ ವೃತ್ತದಲ್ಲಿ ನಡೀತಾ ಇದೆ ಪ್ರತಿಭಟನೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನು ಸರ್ಕಾರದ ನಿರ್ಧಾರದ ಜೊತೆಗೆ ಈಗ ಹುಕ್ಕೇರಿ ಭಾಗದ ರೈತರು ಏನ್ ಪ್ರತಿಭಟನೆ ಮಾಡ್ತಾರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ಜಾಯ್ನ್ ಆಗಿದ್ದಾರೆ. ಚುನಪ್ಪ ಪೂಜಾರಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ನಿನ್ನೆ ರಾಜ್ಯ ಸರ್ಕಾರ ಖುದ್ದು ಮುಖ್ಯಮಂತ್ರಿಗಳೇ ಸಭೆಯನ್ನ ಮಾಡಿದ್ದಾರೆ. ಸಭೆ ಆದ ಬಳಿಕ ಪ್ರೆಸ್ ಮೀಟ್ ಅನ್ನ ಮಾಡಿ 3,300 ರೂಪಾಯಿ ಕಬ್ಬಿಗೆ ಪ್ರತಿ ಟನ್ಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ. ಈಗಲೂ ಕೂಡ ಹೋರಾಟವನ್ನ ಹುಕ್ಕೇರಿ ಭಾಗದ ರೈತರು ಮಾಡ್ತಾ ಇದ್ದಾರೆ. ಆಕ್ಚುಲ್ ಆಗಿ ಅವರ ಬೇಡಿಕೆ ಈಡೇರಿಲ್ವಾ? ಈಗ ಅವರು ಹೇಳ್ತಾ ಇರೋದು ಏನು? ತಾವು ಕೂಡ ಅಲ್ಲೇ ಇದ್ದೀರಿ. ಅಲ್ಲ ಸರ್, ನಾವು ಮೊದಲೇ ಗುರ್ಲಾಪುರದಲ್ಲಿ ವೇದಿಕೆ ಹಾಕಿದ್ದೀವಿ. ನಮ್ಮದು 3,500 ರೂಪಾಯಿ ಬೇಡಿಕೆ ಇತ್ತು. ನಮ್ಮದು 3,500 ರೂಪಾಯಿ ಬೇಡಿಕೆ ಇದ್ದು ಕೂಡ ನಾವು 3,000 ಅವರು 200ಕ್ಕೆ ಬಂದರು, ನಾವು 400ಕ್ಕೆ ಬಂದೀವಿ. ನಂತರ ನಾವು ಇಲ್ಲಿರ್ತಕ್ಕಂಥ ಹಲವಾರು ಸಾವಿರಾರು ಟನ್ ಬೆಳೀತಕ್ಕಂಥ ರೈತರ ಜೊತೆ ಸಾವಿರಾರು ಮಂದಿ ಜೊತೆ ಚರ್ಚೆ ಮಾಡಿದ್ವಿ. ಏನಾದರೂ ರೇಟ್ ಫೈನಲ್ ಮಾಡ್ಕೋಬೇಕು ಅನ್ನೋವಂಥದ್ದನ್ನು ಕೇಳ್ಕೊಂಡು ಅದನ್ನೇ ಮತ್ತೆ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದಾಯ್ತು. ನಾವು 3,300 ರೂಪಾಯಿ ಇವತ್ತು ಮೊದಲೇ ಕಂತಾಗಿ ಕೊಟ್ರಪ್ಪ ಅಂತಂದರೆ ನಾವು ಅದನ್ನು ಒಪ್ಕೊಂಡು ಕಾರ್ಖಾನೆ ಚಾಲೂ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಇಲ್ಲಿ ಎಲ್ಲ ಮುಖಂಡರು ತೀರ್ಮಾನ ಮಾಡಿದಾಗ ಆ ಸಂದೇಶನ ಇವತ್ತು ನಮ್ಮ ಮತ್ತೆ ಸರ್ಕಾರದ ಜಿಲ್ಲಾಧಿಕಾರಿ ಅವರಿಗೆ SP ಅವರಿಗೆ ಮುಖಾಂತರ ಸರ್ಕಾರಕ್ಕೆ ಕೂಡ ತಿಳಿಸುವಂಥದ್ದಾಯಿತು. ಆಮೇಲೆ ಇದು ನಾವು 3,200 ರೂಪಾಯಿ ಗುರ್ಲಾಪುರದಲ್ಲೇ ಬಗೆಹರಿತ್ತು. ನಂತರ 100 ರೂಪಾಯಿ 200 ರೂಪಾಯಿ ಜಗಳ ಬಂತು. ಅದು ಮುಖ್ಯಮಂತ್ರಿ ಅವ್ರ ಕಡೆ ಹೋಯ್ತು. ಮುಖ್ಯಮಂತ್ರಿ ಅವರು ನಿನ್ನೆ ನಮಗೂ ಕೂಡ ಮಾತಾಡಿದ್ರು. ಇಲ್ಲ 50 ರೂಪಾಯಿ ಹೆಚ್ಚು ಕೊಡೋಕ್ಕಾಗುತ್ತೆ, ಹೆಚ್ಚು ಕೊಡೋಕ್ಕಾಗಲ್ಲ ಅಂದರು. ಏನು ರೀ ಸರ್, ನೀವೆಲ್ಲ 50 ರೂಪಾಯಿ ಕೊಡೋಕ್ಕಾಗುತ್ತೆ, 100 ರೂಪಾಯಿ ಕೊಡೋಕ್ಕಾಗುತ್ತೆ ಅಂದರೆ ಏನು ಕತೆ? ನೀವು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀರಾ, ಏನಿಲ್ಲದೆ ಇದು ಇವತ್ತು ಕಬ್ಬು ಶ್ರಮ ಬೆಳೆದು ನಿಮ್ಗೆ ಟ್ಯಾಕ್ಸ್ ಕೊಡತ್ತಿ, ಅದರೊಳಗಿಂದ ನೀವು ಒಂದು 200 ರೂಪಾಯಿ ಕೊಟ್ಟರೆ ಏನು ತಪ್ಪೋಗೋದತ್ತಿ ಕೊಡ್ರಿ ಅಂತೇಳಿ ಒತ್ತಾಯ ಮಾಡಿದ್ವಿ. ಅದೇನೇನೋ ಅವ್ರಿಗೆ ನಾನು ಕೂಡ ಅವರಿಗೆ ಖಡಕ್ಕಾಗಿ ಹೇಳಿದೆ, ಒತ್ತಾಯ ಮಾಡಿದೆ. ಈಗ ಅವರು ಸರಾಸರಿ 3,300 ರೂಪಾಯಿ ಕೊಡ್ಕೊತ ಬಂದು ಅಂದರೆ ಏನಾದರೂ ಇನ್ಕ್ಲೂಡಿಂಗ್ ಇವತ್ತು 11.25 ರಿಕವರಿ, ನಮ್ಮಲ್ಲಿ 12 ರಿಕವರಿಗೆ ಮತ್ತೊಂದು 100 ರೂಪಾಯಿ ಕೂಡ ಜಾಸ್ತಿ ಆ್ಯಡ್ ಆಗುತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಕೆಲವು ಕಾರ್ಖಾನೆ 3,500 ರೂಪಾಯಿ ಕೊಡುವಂಥ ಚಾನ್ಸ್ ಇದ್ದಾವೆ. ಅದು ಇಲ್ಲಿ ಅನ್ವಯ ಆಗ್ತಾ ಇದೆ. ಅದು ಯಾಕೆ ಹುಕ್ಕೇರಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಏನು ನನಗೆ ಗೊತ್ತಾಗಿಲ್ಲ ಸರ್. ಅದು ನಾನು ಮಾಹಿತಿ ಈಗ ಚುನಪ್ಪ ಪೂಜಾರಿ ಅವರೇ ನಿನ್ನೆ ತಮಗೆ ಮುಖ್ಯಮಂತ್ರಿಗಳು ಕರೆ ಮಾಡಿದಾಗ ಈ 3,500 ರೂಪಾಯಿ ಬೇಡಿಕೆ ಅಂತ ಹೇಳಿದ್ರಲ್ಲ, ತಾವೇ 3,400 ರೂಪಾಯಿ ಕೊಟ್ರೆ ಓಕೆ ಅಂತ ಹೇಳಿದ್ರಿ. ಇದನ್ನ ನಿಮ್ಮ ಎಲ್ಲಾ ರೈತರ ಜೊತೆ ಮಾತುಕತೆನ ಆಡಿ ಒಪ್ಕೊಂಡಿದ್ದ ಹೇಗೆ? ಹೌದು ಸರ್, ನಾವು 3,000 ಏನು ನಮ್ಮದು 400ಕ್ಕೆ ಬೇಡಿಕೆ ಬಂದಿತ್ತು. ನಾನು 1,000 ಟನ್ ಬೆಳೀತಕ್ಕಂಥವ್ರು ಬೆಳಗಾವಿ ಭಾಗದಲ್ಲಿ ಸುಮಾರು 400-500 ಜನ ಸೇರಿಸಿ ಅವ್ರ ನಿರ್ಣಯ ತಗೊಂಡೇ ಅದನ್ನು ನಾನು ಅವರಿಗೆ ಸರ್ಕಾರಕ್ಕೆ ನಿರ್ಣಯನ ಹೇಳಿದ್ದೀವಿ. ಏನಾಗಿದೆ ಸರ್, ನಮ್ಮ ಬಾಳೆ ಗೊತ್ತಾ, ಕಾರ್ಖಾನೆಯವರು ನಿರಂತರವಾಗಿ ಮೋಸ ಮಾಡ್ಕೊತ ಬಂದಾರ. 3-4 ವರ್ಷದಿಂದ ಅವ್ರು 10 ರೂಪಾಯಿ ಹೆಚ್ಚು ಕೊಟ್ಟಿಲ್ರಿ. ಇವತ್ತೇನು ಗುರ್ಲಾಪುರದಾಗ ನನ್ನ ರೈತ ದೇವರುಗಳು ಯಾವಾಗ ವೇದಿಕೆ ಹಾಕಿದ್ವು 50 ರೂಪಾಯಿಗೆ ಬಂದರು, 25 ರೂಪಾಯಿಗೆ ಬಂದರು, 25 ರೂಪಾಯಿಗೆ ಬಂದರು, ಮತ್ತೆ 25, ಮತ್ತೆ 25, 200ಕ್ಕೆ ಬಂತು. ಯಾವಾಗೇ ನಮಗೆ ಅವರಿಗೆ ಗಲಾಟೆ ಚಾಲು ಆಯಿತು. ಆಮೇಲೆ 1 ರೂಪಾಯಿ ಕೊಡೋಕ್ಕಾಗಲ್ಲ, ಕಾರ್ಖಾನೆ ಬೇಕಾದ್ರೆ ಬಂದಿಡ್ತೀವಿ. 3,200 ಹೆಚ್ಚಿಗೆ 1 ರೂಪಾಯಿ ಕೊಡೋಕ್ಕಾಗಲ್ಲ. ಈ ವರ್ಷ ಕಾರ್ಖಾನೆ ಸಂಪೂರ್ಣ ಬಂದುಬಿಡ್ತೀವಿ. ಜಿಲ್ಲಾಧಿಕಾರಿಗೆ ತಿಳಿಸಿರೋರು, ಹಾಗಾದ್ರೆ ಜಿಲ್ಲಾಧಿಕಾರಿ ಅವರು ನೀವು ಇನ್ನು ಶಾಂತಿರ್ರಿ ಅಂತೇಳಿ ನಾವು ಮುಖ್ಯಮಂತ್ರಿಗೆ ಗಂಟು ಬಿದ್ದೀವಿ. ನೀವು ಕೊಡಿ, 1 ಟನ್ನಿಗೆ ಟ್ಯಾಕ್ಸ್ ಹೋಗುತ್ತೆ, ಅದರೊಳಗಿನ 1,000 ರೂಪಾಯಿ ಅಂತೇಳಿ. ಅವಾಗ ತಾವ ಎಲ್ಲ ಮೀಡಿಯಾ ದೇವರಿಂದ ಅದಕ್ಕೆ ಏನು 9 ದಿನದ ಚಳವಳಿ ಪೂಜಾರಿ ಅವರೇ ಸಂಪರ್ಕದಲ್ಲಿ ಇರಿ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತಾಡ್ತಿದ್ದಾರೆ, ಬನ್ನಿ ಕೇಳೋಣ. ಎದುರುಗಡೆನೆ ಹೇಳಿರೋದು ಒಂದು, ಮಾಡಿರೋದು ಒಂದಲ್ಲ. ಅವ್ರು ಹೇಳಿದ್ದೀನಿ. ಅವರು ಜೂನ್ನಲ್ಲಿ ಬಂದು ಜಿಲ್ಲಾಧಿಕಾರಿ ಹೇಳೋವರೆಗೂ ಕೂಡ ಒಪ್ಪಿರ್ಲಿಲ್ಲ 3,000. ಜಿಲ್ಲಾಧಿಕಾರಿ ಬಂದು ಹೇಳಿದ್ಮೇಲೆ
ಒಪ್ಕೊಂಡ್ರು. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, 50 ರೂಪಾಯಿನ ಫ್ಯಾಕ್ಟರಿಯವ್ರು ಕೊಡಬೇಕು. ಸರ್ಕಾರ 50 ರೂಪಾಯಿ ಕೊಡ್ತದೆ. ಡಿಸಿ ಏನ್ ಹೇಳಿದ್ದಾನೆ, 10.25ಕ್ಕೆ 3100 ರೂಪಾಯಿ ಪ್ಲಸ್ 100 ರೂಪಾಯಿ. ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು 100 ರೂಪಾಯಿ ಮೇಲೆ 10.25 ರಿಕವರಿ ಇದ್ರೆ 11.25 ರಿಕವರಿ ಇದ್ರೆ 3200 ಪ್ಲಸ್ 3200 ಪ್ಲಸ್ 100. ಡಿಸಿ 3200 ಹೇಳಿದ್ರು, ಬೆಳಗಾವಿ ಡಿಸಿ, ಅದ್ರ ಮೇಲೆ 100 ರೂಪಾಯಿ, 3300 ರೂಪಾಯಿ. ಸರ್, ಉಲ್ಲೇಖ ಮಾಡ್ತೀರಾ ಅಂತ ಸರ್? ಅವ್ರ ಮಾಲೀಕರು ಕೊಡಕ್ಕಾಗಲ್ಲ ಅಂತ ಆದೇಶದಲ್ಲಿ ಉಲ್ಲೇಖ ಮಾಡಿ ರೈತರು ಕೊಡ್ಸೋ ಕೆಲಸ ಮಾಡಿ. ಈಗ ಆದೇಶ ಇಶ್ಯೂ ಆಗ್ತದೆ, ಅಲ್ಲಿ ಹೋಗಿ ರೈತರಿಗೆ ನಮ್ಮ ಶಿವಾನಂದ ಪಾಟೀಲ್ರು ಹೋಗಿ ಅಲ್ಲೇ ಅನೌನ್ಸ್ ಮಾಡ್ತಾರೆ. ನೀರು ಮತ್ತೆ ವಿದ್ಯುತ್ ಮೇಲೆ ರಿಯಾಯಿತಿ ಕೊಟ್ಟರೆ ಮಾತ್ರ ತೆರಿಗೆ ಕಡಿಮೆ ಮಾಡಿದ್ರೆ ಮಾತ್ರ ನಾವು ಸರ್ಕಾರದ ಆದೇಶ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿಮ್ದೇ ಜಾಸ್ತಿ ಆಗ್ಬಿಟ್ಟದ್ರಿ. ರೈತರ ಪರನೇ ಸರ್, ಶುಗರ್ ಫ್ಯಾಕ್ಟರಿ ಪರ ಇದ್ದ ಕಾಣಿಸುತ್ತೆ ನೀನು. ಅದಕ್ಕೆ ಏನಂತ ಹೇಳಿದ್ದೀನಿ, ಸರ್ಕಾರ ಬೇರೆ ವಿಚಾರಗಳ ಬಗ್ಗೆ ಒಂದು ಸಪರೇಟ್ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರು, ಚರ್ಚೆ ಮಾಡೋಣ. ಸರ್, ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತೀತ ಸಿಗ್ತದೆ ಸರ್. ಉಮೇಶ್ ರೆಡ್ಡಿ ಇರಬಹುದು, ಇದು ಮುಖ್ಯಮಂತ್ರಿಗಳು ಮಾಡಿರುವಂತ ಸ್ಟೇಟ್ಮೆಂಟ್. ಇವತ್ತು ನಿನ್ನೆ ಅವರು ಪ್ರತಿಭಟನೆ ಮಾಡ್ತಾ ಇದ್ದಂತ ರೈತರನ್ನ ಕರೆದು ಮಾತುಕತೆ ಆಡಿದ್ದಾರೆ. ಇತ್ತ ಫ್ಯಾಕ್ಟರಿ ಮಾಲೀಕರ ಜೊತೆ ಮಾತುಕತೆ ಆಡಿದ್ದಾರೆ. ಫೈನಲ್ ಆಗಿ ಅವರ ತೀರ್ಮಾನವನ್ನ ಹೇಳಿದ್ದಾರೆ. ಇನ್ನು ನ್ಯೂಸ್ ಫಸ್ಟ್ ಜೊತೆ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರು ಚೂನಪ್ಪ ಪೂಜಾರಿ ಅವರು ಮಾತನಾಡ್ತಾ ಇದ್ರು. ಚೂನಪ್ಪ ಪೂಜಾರಿ ಅವರು ಈಗ ಸಿಎಂ ಕೂಡ ಸ್ಟೇಟ್ಮೆಂಟ್ ಮಾಡಿದ್ದಾರೆ. 10.25 ರಿಕವರಿಗೆ ನಾವು ಅಮೌಂಟನ್ನು ಫಿಕ್ಸ್ ಮಾಡಿದ್ದೀವಿ 100 ರೂಪಾಯಿ. 11.25 ರಿಕವರಿಗೆ 3200 ಪ್ಲಸ್ 100. ಇದನ್ನು ನಾವು ಕ್ಲಿಯರ್ ಆಗಿ ಹೇಳಿದ್ದೀವಿ. ನಾವು ಇನ್ನೇನು ಮಾಡೋಕ್ಕಾಗತ್ತೆ ಅನ್ನೋದು ಅವ್ರ ಮಾತು. ಮುಂದೆ ನಿಮ್ಮ ನಡೆ ಏನು? ಈಗ ಈಗಾಗಲೇ ಇಲ್ಲಿ ಮಂತ್ರಿ ಅವರು ಬರ್ತಾ ಅವರು ಕೂಡ ಮುಖ್ಯಮಂತ್ರಿ ಅವರು ಮಾತಾಡಿದ್ರು. ಮುಖ್ಯಮಂತ್ರಿ ಅವರು ಬಂದು ಇಲ್ಲಿ ಆದೇಶ ಕಾಪಿ ಕೂಡ ಕೊಡ್ತಾರ್ರಿ. ಯಾವ ರೀತಿ ಐತಿ ಅನ್ನೋ ಬೆಳಗಾವಿ ಭಾಗದಲ್ಲಿ ಕೂಡ ಆಗ್ತಾ ಇದೆ. ಸ್ವಲ್ಪ ಬಾಗಲಕೋಟೆಗೆ ತೊಂದರೆ ಆಗುತ್ತೆ, ಬಿಜಾಪುರಕ್ಕೆ ತೊಂದರೆ ಆಗ್ತಾ ಇದೆ. ಅಲ್ಲಿ ಹೋರಾಟ ಮುಂದುವರಿತಿದೆ. ನಾನು ಮುಖ್ಯಮಂತ್ರಿ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ, ಏನ 50 ರೂಪಾಯಿ ಡಿಫ್ರೆನ್ಸ್ ಬರ್ತಾ ಇದೆಯಲ್ಲ ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ, ತಾವು 50 ರೂಪಾಯಿ ಸರ್ಕಾರದಿಂದ ಕೊಟ್ಟರೆ ಇನ್ನೂ 50 ರೂಪಾಯಿಗೆ ಆಗುವಂಥ ಸರ್ಕಾರದಿಂದ ಕೊಟ್ಟಾಗುವಂಥ ಕಾರ್ಖಾನೆ ಮಾಲೀಕರು ಮಂಡತನ ಹಚ್ಚಿರ. ನೀವು 50 ಕೊಟ್ಟಾಗ ಸರಾಸರಿ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಕಾರವಾರ ಭಾಗದಲ್ಲಿ ಕೂಡ 3300 ರೂಪಾಯಿ ಸರಾಸರಿ ಸಿಗುತ್ತೆ. ಅದನ್ನು ಮಾಡ್ತಕ್ಕಂಥದ್ದು ಕೂಡ ಮುಖ್ಯಮಂತ್ರಿ ಅವರು ಮಾಡಬೇಕು. ದಯವಿಟ್ಟು ಈ ಚಳವಳಿಗೆ ಅವಕಾಶ ಕೊಡಬಾರ್ದು. ನಾವು ಬೆಳಗಾವಿಯವರ ಮಾತು ಕೊಟ್ಟಿದ್ದೀವಿ, ಅದರ ಪ್ರಕಾರ ನೀವು 3300 ಮಾಡಿದ್ದೀರಾ, ಅದಕ್ಕೆ ನಾವು ಕೂಡ ವಿರೋಧ ಮಾಡಲ್ಲ. ಈಗಾಗಲೇ ಕೆಲವು ಜನ ನಮ್ಮಲ್ಲಿ ಹೋರಾಟಗಳು ಯಾರೋ ಚಳವಳಿ ಮುಂದುವರಿಸಿದ್ದಾರೆ ನಮ್ಮವರಂತೇಳಿ ಈಗ ತಮ್ಮ ಮೀಡಿಯಾ ಮುಖಾಂತರ ಸಂದೇಶ ಬಂದಿದೆ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಅವ್ರಿಗೆ ಅರ್ಥ ಆಗಿಲ್ಲ. ಯಾಕಂದರೆ FRP ಮತ್ತು ಈ ವಿಷಯಗಳು ಕೆಲವು ಜನರಿಗೆ ಕ್ಲಿಯರಾಗಿ ಅರ್ಥ ಆಗಲ್ಲ. ಅವ್ರಿಗೆಲ್ಲ ಮನವರಿಕೆ ಮಾಡ್ತೀವಿ. ಯಾಕಂದರೆ ಗುರ್ಲಾಪುರ ವೇದಿಕೆನೇ ಮೇನು. ಇವತ್ತು ಗುರ್ಲಾಪುರದಲ್ಲಿ ಏನು ನಿರ್ಣಯ ಆಗುತ್ತೆ, ಬೆಲೆ ನಿಗದಿ ಆಗಿದ್ದೆ 200 ರೂಪಾಯಿ ಗುರ್ಲಾಪುರದಲ್ಲಿ. ಸೊ ನಿಮ್ಮ ಮತ್ತೆ ಅಂತಿಮ ಅಂತೀರಿ? ಈಗ 500 ರೂಪಾಯಿ ಬೇಡಿಕೆ ಒಳಗೆ ಮೊದಲು ಫಸ್ಟ್ ಪೈಲ. ಈಗ ಅಂತಿಮ ಅಂದರೆ ಸರ್ ನಮ್ಮ ಬೆಳಗಾವಿದ ಅಂತಿಮ ಹೇಳ್ತಾ ಇದ್ದೀನಿ ನಾನು, ಬಾಗಲಕೋಟೆದ ಅಂತಿಮ ಹೇಳಲ್ಲ. ಯಾಕಂದರೆ ಬಾಗಲಕೋಟೆದು ಸಮಸ್ಯೆ ಬೇರೆ ಇದೆ, ಬಿಜಾಪುರದ ಸಮಸ್ಯೆ ಬೇರೆ. ಅದಕ್ಕೆ ಮುಖ್ಯಮಂತ್ರಿ ಅವರದನ್ನು ಡಿಸಿಷನ್ ತೊಗೋಬೇಕು. ಅದಕ್ಕೆ ಶಿವಾನಂದ ಪಾಟೀಲ್ ಸರ್ ಏನು ಆರ್ಡರ್ ತೊಗೊಂಬರ್ತಾರೆ, 2 ಗಂಟೆ ಕಾಯೋಣ ಸರ್. 100% ಆ ಆರ್ಡ್ರ್ ಏನಾರು ಆ ಬಾಗಲಕೋಟೆಗೆ ಕೂಡ ಅನ್ವಯ ಆಗಬೇಕು, ಬಿಜಾಪುರಕ್ಕೆ ಕೂಡ ಅನ್ವಯ ಆಗಬೇಕು. ಅದು ನನಗೆ ಕೂಡ ನನ್ನ ರೈತ ಸಂಘದ ರಾಜ್ಯಾಧ್ಯಕ್ಷ ಆಗಿ ಜವಾಬ್ದಾರಿ ಐತಿ. ನಾನು ಕೂಡ ಅದನ್ನು ಬೆನ್ನತ್ತಿ ಮುಖ್ಯಮಂತ್ರಿ ಅವ್ರ ಜೊತೆ ನಿಯೋಗ ತೊಗೊಂಡು ಹೋಗಿ ಅದನ್ನು ಬೆನ್ನತ್ತಿ ಅವರಿಗೂ ಕೂಡ 3300 ಕೊಡೋವರಿಗೆ ಅವ್ರ ಜೊತೆ ನಾವು ಇರ್ತೀವಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.